ಬರ್ತಕ್ಕಂಥ ಸ್ಥಿತಿನೇ ಇರಲಿಲ್ಲ, ನಿಮಗೆಲ್ಲ ಗೊತ್ತಿದೆ. ಮತ್ತು ಅನಿವಾರ್ಯ ಮಧ್ಯಂತರ ಪರಿಹಾರ ಅಂತ ನೀಡಿದ್ರು. ಇನ್ನು ಅರಿಯರ್ಸ್ ಅಂದರೆ ಇನ್ನು ಬರ್ತಕ್ಕಂಥ ಹಾಗೆ ನಮ್ಮ ನೌಕರಿಗೆಲ್ಲರಿಗೂ ಒಳ್ಳೇದಾಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ಒಪ್ಕೊಂಡಿದ್ದಾರೆ ಅಂತ ನಾವೆಲ್ಲರೂ ಭಾಗಿಲ್ಲ. ಅವತ್ತು ಕರೆಸಿದ್ದಾರೆ ಅಂತಂದರೆ ಆ ಸರ್ಕಾರದಲ್ಲಿರ್ತಕ್ಕಂಥ ಹಣಕಾಸು ಇಲಾಖೆ ನಿವೃತ್ತ ನೌಕರಿಗೆ ಏನು ನಿವೃತ್ತರಾಗಿದ್ರೆ ಅವರೆಲ್ಲರಿಗೂ ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದು ಸುದ್ದಿ ಅವತ್ತೆಲ್ಲರಿಗೂ ಮುಗಿತಾ ಹೋಗ್ತದೆ. ಆದರೆ ಇದು ಈ ಒಂದು ಸಂತೋಷದ ಒಂದು ಸುದ್ದಿಯನ್ನು ತಮ್ಮೆಲ್ಲರೂ ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರಧಾಮ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ. ಆಗಸ್ಟ್ 26ರ ಸೋಮವಾರದಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ. ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು: ಹರಿನಾಮ ಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವದ ಆರತಿ, ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮದ ನಂತರ ಸರ್ವರಿಗೂ ಮಹಾಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ. ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ. ಬನ್ನಿ, ಶ್ರೀ ಭಗವಾನ್ ಶ್ರೀ ಕೃಷ್ಣನ ದರ್ಶನ ಪಡೆದು ಪುನೀತರಾಗೋಣ. ಸ್ಥಳ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, BH ರಸ್ತೆ, ಬಿದಿರೆ, ಶಿವಮೊಗ್ಗ. ನಾವು ಏನು ಮಾಡಿದ್ವಿ ಅಂತಂದು ಹೇಳಿದ್ರೆ, ತಕ್ಷಣ ನಾನು, ಸಜ್ಜನ್ನು ಮತ್ತು ಶಂಕರಪ್ಪ ಲಮಣ್ಣ ಅವರು ಯೋಚನೆ ಮಾಡಿಬಿಟ್ಟು, ಇಲ್ಲ ಆದಷ್ಟು ಬೇಗ ಇದನ್ನು ಲೇಟ್ ಆಗಿದ್ಮೇಲೆ ಇನ್ನೂ ಪುಸ್ತಕ ಬಿಡುಗಡೆ ಆಗಿರಲಿಲ್ಲ. ನಾನು ರಾಜ್ಯ ಖಜಾನೆ ಅಧಿಕಾರಿವರೆಗೂ ಫೋನ್ ಮಾಡಿದೆ, ಅವತ್ತೇ ಫೋನ್ ಮಾಡಿದೆ 6ನೇ ತಾರೀಕು. ಸರ್, ಈ ರೀತಿ ಸಮಸ್ಯೆ ಇದೆ, ಮತ್ತೀಗ ನಮಗೆ ಅದ್ರ ಬಗ್ಗೆ ಏನು ಅಂತಂದು ಕ್ಲಾರಿಫಿಕೇಶನ್ ಬೇಕಾಯಿತು. ನಾವೆಲ್ಲ ನಮ್ಮ ನೌಕರದಾರ ಕೇಳ್ತಾ, ಅವರು ಹೇಳಿದ್ರು, ಇಲ್ಲ ನಮಗೂ ರಾಜ್ಯದ ಮೂಲೆಯಿಂದ ಫೋನ್ ಬರ್ತಾ ಇದೆ ಸರ್, ಕಚೇರಿಗೂ ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ ನಿವೃತ್ತರ ಸಮಸ್ಯೆ ಏನು ಹಂಗೆ ಅಂತಂದೇಳಿ. ಬುಕ್ ಬರ್ದಾನೆ ಏನು ಮಾಡೋಕ್ಕಲ್ಲ, ಬುಕ್ ಬಂದ ತಕ್ಷಣ ನಾವು ಅದ್ರ ಬಗ್ಗೆ ವಿವರಣೆಯನ್ನು ಎಲ್ಲರಿಗೂ ಗೊತ್ತಾಗ್ತದೆ ಅನ್ನೋ ಮಾತನ್ನು ಹೇಳಿದರು. ಅದಕ್ಕೆ ನಾವು ಯೋಚನೆ ಮಾಡಿ ಪುಸ್ತಕ ಬರೋದ್ರೊಳಗೆ ನಮ್ಮದೊಂದು ಹೋರಾಟ ಆಗಬೇಕು. ನಮಗೆ ಸರ್ಕಾರದಿಂದ ಒಂದು ಮನವಿ ಹೋಗ್ಬೇಕು, ವಿರೋಧ ಹೋಗಲೇಬೇಕು ಸರ್. ಸರ್ಕಾರ ಹೆಂಗೆ ಅಂತಂದು ಹೇಳಿದ್ರೆ, ಒಂದು ಆದೇಶವನ್ನು ಮಾಡ್ಬೇಕಾದ್ರೆ ಸಾರ್ವಜನಿಕರಲ್ಲಿ ಇಡಬೇಕನ್ನ, ಸಾರ್ವಜನಿಕರಲ್ಲಿ ಇಟ್ಬಿಟ್ಟು ಅದನ್ನು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಣೆ ಮಾಡಿಬಿಟ್ಟು ಆದೇಶವನ್ನು ಹೊರಡಿಸ್ಬೇಕು. ವಿನಃ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಡೇಟ್ ಹಾಕ್ಬಿಟ್ಟು ಆದೇಶ ಹೊರಡಿಸಿದ್ವಿ ಅಂತ ಹೇಳ್ಕೊಂತಾರೆ. ನಾಳೆ ದಿವಸ ನಾವು ಕೋರ್ಟಿಗೆ ಇನ್ನೊಂದು ಹೋದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ನಾವು ಇಷ್ಟು ದಿವಸದಿಂದನೇ ಆದೇಶ ಮಾಡಿದ್ವಿ, ಅವಾಗ ಯಾರು ವಿರೋಧ ವ್ಯಕ್ತಪಡಿಸಲಿಲ್ಲ, ಹಾಗಾಗಿ ಅದನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಜಾರಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟು ಮತ್ತೆ ಸಮಯ ತಗೊಳೋದಕ್ಕೆ ಅದಕ್ಕೊಂದು ಅವಕಾಶ ಮಾಡ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ನಿವೃತ್ತರಿಗೆ ಕೊಡಬಾರ್ದು ಅನ್ನೋದಕ್ಕೆ ಇದೇ 23ನೇ ಇಸ್ವಿಯಲ್ಲಿ ಒಂದು ಆದೇಶನೂ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಧ್ಯಂತರ ಪರಿಹಾರ ಅಂತ ಏನು ಕೊಡ್ತಾ ಇದೀವೋ ನೌಕರಿಗೆ, ಅದು ಅವ್ರ ಹಕ್ಕಲ್ಲ ಅಂತ. ನೀವು ಕೊಟ್ಟಿದ್ದಕ್ಕೆ ನಮ್ಗೆ ಕೊಡಬೇಕು ಅಂತ ನಾವೆಲ್ಲ ಕೇಳ್ತಾ ಇರೋದು. ಈಗ ನಮ್ಮ ಭಾಳಷ್ಟು ನಿವೃತ್ತ ನೌಕರಿ ಮನಸ್ಸಿನಲ್ಲಿ ಇರೋದೇನೆಂದರೆ, ಹಾಗಿದ್ರೆ ನಮಗೆ 14% ಕೊಡಬಾರ್ದಾಗಿತ್ತು, ಅವರು ಬರೀ ರೆಗ್ಯುಲರ್ ಇದ್ದರಿಗೆ ಕೊಡ್ಬೇಕಾಯ್ತು, ನಮಗೆ ಕೊಟ್ಟ ಮೇಲೆ ಕೊಡಲೇಬೇಕು ಅಂತ ಹಿಂಗೆ ಕೇಳ್ತಾರಂತಾನೆ ಯೋಚನೆ ಮಾಡಿಬಿಟ್ಟು ಈಗಾಗಲೇ ಒಂದು ಆದೇಶ ಮಾಡ್ಕೊಂಡು ಆ ಆದೇಶ ನಮ್ಮ ಕಡೆಗೆಲ್ಲ ಈಗ ತಗೊಂಡಿದ್ದೀವಿ ನಾವು. ಅದು ಮಾಡಿರೋ ಆದೇಶ ನಮ್ಮ ಕಡೆಗಿದೆ. ಅದಕ್ಕೋಸ್ಕರ ಆ ಆದೇಶ ಬರೋದ್ರೊಳಗೆ ಅವ್ರು ಮಾಡಿರೋ ದಿನಾಂಕದೊಳಗೆ ನಮ್ಮದು ಒಂದು ಅದಕ್ಕೆ ಅರ್ಜಿ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಒಂದು ಮನವಿಯನ್ನು, ಬೆಂಗಳೂರಲ್ಲಿ ಒಂದು ತಂಡ ನಮ್ಮದು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಸರ್. ಒಂದು 15 ಜನ ಎಲ್ಲ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಳ್ಳೆ ನಿವೃತ್ತ ಅಧಿಕಾರಿ ವರ್ಗದವರು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳು, ಸೂಪರ್ಡೆಂಟು ಅವರೆಲ್ಲ ಸೇರ್ಕೊಂಡು ಆ ಕೆಲಸವನ್ನು ಚಾಚು ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ್ರಿಂದನೇ ಮೊನ್ನೆ ಏನು ನಮ್ಮ ಅಭಿಮಾನ ಅಂತ ಒಂದು ಕಾರ್ಯಕ್ರಮ ಆಗ್ತಲ್ಲ, ಆ ಕಾರ್ಯಕ್ರಮದಲ್ಲಿ ನಮ್ಮ ವಿಷಯ ಪ್ರಸ್ತಾಪ ಆಗಲಿಕ್ಕೆ ಅವರೇ ಪ್ರಮುಖ ಕಾರಣಕರ್ತರು. ನಮಗೆ ಕರೆದ್ರು, ಇಲ್ಲ ನಾವು ಈ ರೀತಿ ಮಾಡ್ತೀವಿ, ಆಯ್ತು ಸರ್, ನೀವು ರಾಜ್ಯದಲ್ಲಿ ಏನಿದೆ ನೀವು ಮಾಡಿರಿ, ಬೆಂಗಳೂರಲ್ಲಿ ನಾವು ಮಾಡ್ತೀವಿ, ನಿಮ್ಮ ಸಹಕಾರ ನಮಗಿರಬೇಕು, ನಿಮ್ಮ ಇದರಲ್ಲೇ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿ ಪಾಪ 16ನೇ ತಾರೀಕಿನ ದಿವಸ ಅದೇ ಸರ್ಕಾರಿ ನೌಕರಿ ಸಂಘದಲ್ಲಿ ಒಂದು ಸಭೆಯನ್ನು ಮಾಡಿ ಷಡಾಕ್ಷರಿ ಅವ್ರನ್ನ ಭೇಟಿ ಮಾಡಿ ಷಡಾಕ್ಷರಿ ಅವರಿಗೆ ಮನವಿ ಕೊಟ್ಟು, ದಯವಿಟ್ಟು ಈ ವಿಚಾರವನ್ನು ನಾಳೆ ಪ್ರಸ್ತಾಪ ಮಾಡಲೇಬೇಕು ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು. ಭೈರಪ್ಪನವ್ರು ಸಿಗಲಿಲ್ಲಂತೆ, ಮತ್ತು ಭೈರಪ್ಪನವರು ಆಫೀಸಿಗೆ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ನಾನು ಉಡುಪಿ ಮತ್ತು ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾಧ್ಯಕ್ಷರು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದರು. ಅವರು ನನಗೆ ಭೈರಪ್ಪರು ಭಾಳ ಆತ್ಮೀಯರಿದ್ದಾರೆ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ 17ನೇ ತಾರೀಕು, ಅವ್ರಿಗೆ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಅಲ್ಲಿ ಹೋದ ನಂತರ ಅವರು ವಿಡಿಯೋ ಕಾಲ್ ಮಾಡಿಬಿಟ್ಟು ನನ್ನ ಜೊತೆ ಮಾತಾಡ್ಸಿದ್ರು. ಅವರು